ಆತ್ಮಹತ್ಯೆ ಮಾಡ್ಕೊಂಡಿರೋದು. ಏನ್ ಮಾಡ್ಕೊ ಯಾವ್ದು ರೀತಿ? ಏನ್ ಸರ್ ಯಾವ್ದು ವಿಷಯ ಹೇಳಕ್ಕಾಗಲ್ಲ. ಸ್ವಲ್ಪ ಫೀಲಿಂಗ್ ಇತ್ತು, ಹ್ಮ್ ನಾನು ಮತ್ತೊಮ್ಮೆ ಬರಿಬೇಕಲ್ಲ ಅನ್ನೋದು, ಏನ್ ಬರಿಬೇಕು? ನೀಟ್ ಮತ್ತೊಮ್ಮೆ ಬರಿಬೇಕು ಅನ್ನೋದು ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡಿರೋದು. ಅದೇ ಹೇಳ್ದೆವು, ಪರ್ಸೆಂಟೇಜ್ ಹೆಚ್ಚಿದ್ರೆ ಕಡಿಮೆ ಬರ್ತದ, ಏನಾದ್ರು ಮಾಡಕೈತೆ ಡಿಗ್ರಿ ಯಾವಾಗಾರೆ ಅದ್ರ ಬಗ್ಗೆ ತೆರಿಗೆ ಕಟ್ಕೋಬೋದು. ಪರ್ಸೆಂಟೇಜ್ ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು, ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು. ಈಗ ರೀ ಎಕ್ಸಾಮ್ ಆದ ನಂತರ ಏನ್ ಮತ್ತೆ ಮುಂದಿನ ತಿಂಗಳಿದೆ. ಅಲ್ಲ ಎಕ್ಸಾಮ್ ರದ್ದು ಆಯ್ತಲ್ಲ, ಬರ್ದಿರೋ ಎಕ್ಸಾಮ್ ಅವಾಗಿಂದ ಮುಖ ಸೊಪ್ಪ ಮಾಡ್ಕೊಂಡು ಒಂದು ನೋವು ಇರ್ತಿದ್ರು. ಅದೇ ಫೀಲಿಂಗ್ ಏನ್ ಹೇಳ್ಕೊಂಡು ಇನ್ನು ಚೆನ್ನಾಗಿದ್ದಾರಲ್ಲ. ಏನ್ ಬೆಳಿಗ್ಗೆ ಆಗಿರ್ಬೇಕು ಅನ್ಸುತ್ತೆ, ಸುಮಾರು ಏನಾದ್ರೆ 12 ಗಂಟೆ ಬೆಳಿಗ್ಗೆ ನೋಡ್ರಿ. ಡೆತ್ ನೋಟ್ ಅದೇನ್ರ ಏನಿಲ್ಲ ಸರ್, ಯಾರಿಗಾರ ಮೆಸೇಜ್ ಕಳಿಸೋದು, ಯಾವ್ದೇನು ಮೊಬೈಲು ಏನ್ ಯಾವ್ದಿಲ್ಲ. ಅಪರಂಜಿ ಬಂಗಾರ ಇತ್ತು, ಅದ್ರ ಏನು ಅದ್ರ ಬಗ್ಗೆ ಏನಿಲ್ಲ. ಸ್ವಲ್ಪ ಫೀಲಿಂಗ್ ಅದೇ ಇರ್ಬೋದು ಅಂತ ಅನಿಸ್ತದೆ. ಈಗ ನಾವು ಯಾರಿಗೂ ಅಪವಾದ ಮಾಡೋದು ಒಳ್ಳೇದಲ್ಲ. ಯಾರಿಗೂ ಅಪವಾದ ಕೊಡೋದು ಬೇಡ ಸರ್, ಯಾರಿಗೂ ಕೊಡೋದು ಬೇಡ. ಈಗ ನಮ್ಮ ಮುಸ್ಲಿಂ ನಾವು ಯಾರಿಗೆ ಏನನ್ನೋದು ಏನು ಅನ್ನೋದು ಬೇಡ, ಅನ್ನೋದು ಬೇಡ. ನಮ್ಮ ಮುಸ್ಲಿಂ ಹೋಗ್ಯಾವ, ನಾವೇನು ಅನ್ನಕ್ ಬರಲ್ಲ. ಅದ್ರ ಬಗ್ಗೆ ಯಾರಿಗೂ ಬದಲ ಮಾಡೋದು ಬೇಡ, ಯಾರಿಗೂ ಅಪವಾದ ಕೊಡೋದು ಬೇಡ.